ಇದೊಂದು ದಿನ ಮನೇಲೇ ಇರಿ. ಗಂಗಾಗೆ ಹಾವು ಕಚ್ಚದ ಮೇಲೆ ನಿಮಗೇನು ಬೇಕು ಅಂತೀರಾ ಅದನ್ನು ಕೊಡ್ತೀನಿ. ಇಲ್ಲ ಅಂತ ಹೊರಟೋದ್ರೋ ನೀವು ಭಯ ಪಡ್ತಿರೋ ಹಾವಿಂದನೇ ನಿಮಗೆ ಕಚ್ಚಿಸಿ ಸಾಯಿಸ್ತೀನಿ. ಬಿ ಕೇರ್ಫುಲ್. ಕಿಚಿ ಸುಮ್ನಿರ್ರಿ. ನಾನು ಎಷ್ಟು ಸಲ ಹೇಳಲಿ ಅಮ್ಮ, ನನ್ನ ಕೈಯಲ್ಲಿ ಏನೂ ಇಲ್ಲ. ನೀವು ಪದೇ ಪದೇ ಬರೋದು, ನಮ್ಮ ಹತ್ರ ಕೇಳ್ಕೊಳ್ಳೋದು ವ್ಯರ್ಥ. ಹೆತ್ತ ತಾಯಿ ಸ್ವಾಮಿ, ಕರುಳಿನ ಸಂಬಂಧನ ಹೇಗೆ ಸಾಯಕ್ಕೆ ಈ ನೋವನ್ನ ಹೇಗೆ ಸಹಿಸ್ಕೊಳ್ಳಿ? ವಿಧಿ ಬರಹಕ್ಕೆ ತಲೆ ಬಾಗೋದು ಬಿಟ್ರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲಮ್ಮ. ಯಾವುದೋ ಒಂದು ದಾರಿ ಇರುತ್ತಲ್ವ ಸ್ವಾಮಿ, ದಯವಿಟ್ಟು ನೋಡಿ. ಸೊನ್ನೆನ ಯಾವ ಕಡೆಯಿಂದ ನೋಡಿದ್ರು ಅದು ಸೊನ್ನೆನೇ ತಾಯಿ. ಅದ್ರ ಬೆಲೆ ಬದಲಾಗಲ್ಲ, ಅದು ಶೂನ್ಯ ಅಷ್ಟೇ. ಇದೇ ನಿಮ್ಮ ಕೊನೆ ಮಾತಾ ಸ್ವಾಮಿ? ನಿಮಗೂ ಆ ದೇವ್ರಿಗೂ ನಮ್ಮ ಮೇಲೆ ಕನಿಕರ ಇಲ್ವಾ? ನನ್ನ ಮಗಳು ಶಾಪಕ್ಕೆ ಬಲಿ ಆಗ್ಲೇಬೇಕಾ? ದೇವ್ರಿಗೆ ಕರುಣೆ ಇಲ್ವಾ? ಹಾಗಾದ್ರೆ ಆ ಮನೆ, ಆ ಕುಟುಂಬ, ಆ ವಂಶ, ಜೈ ಯಾವುದು ನಮಗ್ ಬೇಡ. ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಈ ಪರಿಸ್ಥಿತಿಲಿ ಯಾಕೆ ನಗ್ತಿದ್ದೀರ ಸ್ವಾಮಿ? ನಗ್ದೆ ಇನ್ನೇನು ಮಾಡುವಂತೀಯ ತಾಯಿ? ನಾವು ಮನುಷ್ಯರೆಲ್ಲರೂ ಮಾಡೋ ಒಂದು ತಪ್ಪೇನು ಗೊತ್ತಾ? ಒಳ್ಳೇದು ನಡೆದ್ರೆ ದೇವರನ್ನ ಪೂಜಿಸೋದು, ಕೆಟ್ಟದ್ದು ನಡೆದ್ರೆ ಆರೋಪಿಸೋದು. ನಿಜವಾಗ್ಲೂ ನಮ್ಮ ಕಷ್ಟಕ್ಕೆ ಕಾರಣ ಆ ದೇವರಲ್ಲ. ಯಾವ ಜೀವಿನೂ ಆ ದೇವರು ಸಾಯಿಸಲ್ಲ. ನಮ್ಮ ಪಾಪ ಪುಣ್ಯಗಳೇ ನಮ್ಮ ಒಳ್ಳೇದು ಕೆಟ್ಟದಕ್ಕೆ ಕಾರಣ. ಮತ್ತೆ ನನ್ನ ಮಗಳನ್ನ ಯಾಕೆ ಸಾಯಿಸ್ತಿದ್ದಾನೆ ಸ್ವಾಮಿ? ಅವಳೇನ್ ಪಾಪ ಮಾಡಿದಾಳೆ? ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾಳೆ. ಅದೇನಾ ಅವಳು ಮಾಡಿರೋ ತಪ್ಪು? ಇಲ್ಲಮ್ಮ, ಅವಳು ಅಲ್ಪಾಯುಷ್ಯ. ಸ್ವಾಮಿ, ಹೌದಮ್ಮ, ಗಂಗಾನೇ ಪೂರ್ಣ ಆಯುಷ್ಯ ಅಲ್ಲ. ಗಂಗಾಗೂ ಮುಂಚೆ ಸತ್ತಿರೋ ಉಳಿದಿರೋ ಸೊಸೆಯಂದ್ರು ಕೂಡ ಅಲ್ಪಾಯುಷಿಗಳೇ. ನಿನಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದರೆ, ಶಾಪಕ್ಕೆ ಯಾರೂ ಸತ್ತೋಗಿಲ್ಲ. ಅಲ್ಪಾಯುಷಿಗಳನ್ನೇ ಶಾಪ ಆರಿಸ್ಕೊಂಡಿದೆ. ಅವರ ಆಯುಷ್ಯು ಅಷ್ಟೇ ಇರೋದಕ್ಕೆ ಆ ಮನೆ ಸೊಸೆ ಆದರೂ ಆ ಶಾಪಕ್ಕೆ ಬಲಿಯಾದ್ರು. ನನಗೆ 2 ಮಕ್ಕಳು ಸ್ವಾಮಿ, ಅವಳಿ ಜವಳಿಗಳು. ಒಬ್ರಿಗೆ ಪೂರ್ಣಾಯುಷ್ಯ, ಇನ್ನೊಬ್ರಿಗೆ ಅಲ್ಪಾಯುಷ್ಯ. ಹೇಗ್ ಬಂತು? ಒಬ್ರಿಗೆ ಜೀವನ ಪೂರ್ತಿ ಕಷ್ಟಗಳು, ಒಬ್ರಿಗೆ ಸುಖ ಹೇಗ್ ಬಂತು? ಒಬ್ರ ಹಣೆ ಬರ ಒಂಥರ, ಇನ್ನೊಬ್ರ ಹಣೆ ಬರನ ಇನ್ನೊಂಥರ ಹೇಗ್ ಬರೆಯಕ್ಕಾಗತ್ತೆ? ಯಾಕೆ ಈ ವ್ಯತ್ಯಾಸ ಸ್ವಾಮಿ? ನಮ್ಮ ಮುಖದಲ್ಲಿರೋ 2 ಕಣ್ಗಳು
ಒಂದೇ ದೃಶ್ಯನ ನೋಡುತ್ತೆ. ಎರಡು ಕಿವಿಗಳು ಒಂದೇ ಶಬ್ದನ ಕೇಳಿಸುತ್ತೆ. ಆದರೆ ನಮಗಿರೋ ಒಂದೇ ನಾಲ್ಗೆ ಒಂದೇ ಸಲಕ್ಕೆ ಎರಡು ರೀತಿಯಲ್ಲಿ ಮಾತಾಡುತ್ತೆ. ಲೋಕದ ವರ್ತನೆನೂ ಹೀಗೆ ಅಮ್ಮ. ಈ ಸೃಷ್ಟಿ ಕೂಡ ಹೀಗೆ ಪ್ರಕೃತಿ ವಿಕೃತಿಯಾಗಿ ಬೇರೆ ಆಗುತ್ತೆ. ಒಂದೇ ಸರಿ ಹುಟ್ಟಿರೋ ನಿಮ್ಮಿಬ್ರು ಮಕ್ಕಳು ಜೀವನನೂ ಪ್ರಕೃತಿ ವಿಕೃತಿನೇ. ಅನ್ಯಾಯ ಸ್ವಾಮಿ. ಗಂಗಾ ಹಣೆ ಬರ ಏನೇ ಇದ್ರೂ ನಿತ್ಯಾಗಿ ಬರ್ಬೋದಿತ್ತಲ್ವಾ? ಆಗ ಕೂಡ ನೀನು ಇದನ್ನೇ ಕೇಳ್ತಾ ಇದ್ದೆ ತಾಯಿ. ನಿತ್ಯನ ಹಣೆ ಬರಹ ಗಂಗಾಗೂ ಬರಬಾರ್ದಿತ್ತ ಅಂತ. ಯಾಕಂದ್ರೆ ಅವರಿಬ್ರು ನಿನ್ ಮಕ್ಕಳೇ. ಯಾರಿಗೋಸ್ಕರನೂ ಯಾರನ್ನೂ ಕಳ್ಕೊಳ್ಳೋದಿಲ್ಲ. ಹೆತ್ತ ತಾಯಿ ಪ್ರೀತಿ ಅಂತದ್ದು. ಗಂಗಂಗೋಸ್ಕರ ಏನಾದರೂ ಮಾಡಿ ಅಂತ ನೀನು ಪ್ರತ್ಯೇಕವಾಗಿ ಕೇಳಬೇಕಾಗಿರೋ ಅಗತ್ಯ ಇಲ್ಲಮ್ಮ. ಅವಕಾಶ ಇದ್ದಿದ್ರೆ ನಾವೇ ಮಾಡ್ತಾ ಇದ್ವಿ. ಮನೆಗೆ ಹೋಗು. ಕೊನೆ ಕ್ಷಣದಲ್ಲಿ ಹತ್ರದವರು ಜೊತೆಗಿರ್ಬೇಕು ಅಂತ ಪ್ರತಿಯೊಬ್ಬರು ಕೇಳ್ಕೋತಾರೆ. ನೀವು ಜೊತೆಗಿರೋದೆ ನಿಮ್ಮ ಮಗಳಿಗೆ ಬೇಕಾಗಿರೋದು. ಹೋಗಮ್ಮ. ಸ್ವಲ್ಪ ಹೊತ್ತಲ್ಲಿ ಡೆಲಿವರಿ ಆಗುತ್ತೆ ಅಲ್ವಾ ರೀ? ಗಂಡೋ ಹೆಣ್ಣೋ ಗೊತ್ತಾಗತ್ತೆ. ಹೌದು. ಆಮೇಲೆ ನಾವು ಬೆಂಗಳೂರಿಗೆ ಹೊರಡೋಣ. ಇಷ್ಟು ಸಡನ್ ಆಗಿ ಯಾಕ್ರಿ? ಇಲ್ಲೇ ನೀನು ಡೆಲಿವರಿ ಆಗಬೇಕು ಅನ್ನೋದು ನಿನ್ನ ಆಸೆ. ಡೆಲಿವರಿ ಆದ್ಮೇಲೆ ನಾವು ಯಾಕೆ ಇರಬೇಕು? ನನಗೆ ಇರಬೇಕು ಅನ್ಸಿದ್ರೆ ನೀನು ಇಲ್ಲೇ ಇರ್ತೀನಿ ಅಂದ್ರೆ ನಾನು ಇಲ್ಲಿರೋದಕ್ಕೆ ಬಿಡಲ್ಲ. ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಏನು ಯಾವುದೋ ಟೆನ್ಷನ್ ಅಲ್ಲಿದ್ದೀರಾ? ಟೆನ್ಷನ್ ಇಲ್ವಲ್ಲ? ನಿಜ ಹೇಳ್ರಿ. ಅದು ಟೆನ್ಷನ್ ಅಂದರೆ ಡೆಲಿವರಿ ಅಲ್ವಾ? ಸ್ವಲ್ಪ ಗಾಬರಿ ಅಷ್ಟೇ. ನನಗೇನು ಆಗಲ್ಲ ರೀ. ಆಗಬಾರ್ದು. ಒಂದು ವೇಳೆ ಆದ್ರೆ? ಆಗಲ್ಲ, ಆಗೋಕ್ ಬಿಡಲ್ಲ. ಆದ್ರೆ ಏನ್ ಮಾಡ್ತೀರಾ? ಪ್ಲೀಸ್ ಗಂಗಾ, ಬೇರೆ ಏನಾದರೂ ಮಾತಾಡು. ಯಾಕೆ ಆ ಊಹೆನೇ ಸಹಿಸ್ಕೊಳಕ್ಕಾಗ್ತಿಲ್ವಾ? ಗೊತ್ತಿದ್ದು ಯಾಕೆ ಕೇಳ್ತೀಯಾ? ಗೊತ್ತಿರೋ ವಿಷಯನ ಹೇಳೋಕ್ಕಾಗಲ್ಲ, ಅದಕ್ಕೆ. ಗೊತ್ತಿರೋ ವಿಷಯನ? ಏನದು? ಏನಿಲ್ಲ ರೀ. ಈಗಲೂ ಕೂಡ ರಹಸ್ಯನಾ? ಯಜಮಾನ್ರೆ, ಇನ್ನೇನಾದ್ರೂ ಮಾತಾಡಿ. ಅದಲ್ಲ ಸರ್. ಸರ್, ಮಾತಾಡೋದಕ್ಕೆ ಏನೂ ಇಲ್ಲ. ನೀನು ಆರಾಮಾಗಿ ಮಲ್ಕೋ. ಹೊರಗಡೆ ಡಾಕ್ಟ್ರು ನರ್ಸು ಇದ್ದಾರೆ. ನಿನಗೆ ಯಾವಾಗ ಪೇನ್ ಸ್ಟಾರ್ಟ್ ಆಗುತ್ತೋ ಅವಾಗ ಡೆಲಿವರಿ ಮಾಡೋದಕ್ಕೆ ರೆಡಿ ಆಗ್ತಾರೆ. ಸರಿನಾ? ಮಲ್ಕೋ. ಸರ್, ಬಾರಾಣಿ. ಹೇಳು ನಾಣಿ, ಹಾವು ಹಿಡಿಯೋರು ಸಿಕ್ಕಿದ್ರಾ? ಇಲ್ಲ ಸರ್, ಊರೆಲ್ಲ ತಿರುಗಾಡ್ದೆ. ಪಕ್ಕದೂರಲ್ಲೂ ಕೂಡ ಎಂಕ್ವೈರಿ ಮಾಡಿದೆ. ಚಿಕ್ಕ ಚಿಕ್ಕ ಹಾವಾಗಿದ್ರೆ ಹಿಡಿತಾರಂತೆ ಸರ್. ಇಂಥ ದೊಡ್ಡ ಹಾವನ್ನ ಹಿಡಿಯೋದು ಅಂದ್ರೆ ತುಂಬಾ ಕಷ್ಟ, ಅಪಾಯ ಕೂಡ ಆಗುತ್ತೆ ಅಂತಿದ್ದಾರೆ ಸರ್. ಹಾಗಾದ್ರೆ ಸಿಟಿಯಿಂದ ಕರ್ಸು. ಆ ಹಾವನ್ನ ಹೇಗಾದ್ರೂ ಹಿಡಿಲೇಬೇಕು. ಅದು ಯಾರಿಂದನೂ ಆಗಲ್ಲ.
ಏಯ್ ಏನ್ರಿ? ಹೇಳಿದ್ದು ನಿನಗೇನೆ, ಮರ್ಯಾದಿಂದ ಜಾಗ ಬಿಡು. ಫಕೀರ ಸರ್, ಅವತ್ತು ನಾವು ಈ ಊರಿಗೆ ಬರಬೇಕಾದ್ರೆ ಯಾಕೆ ಬಂದಿದ್ದೀರಾ? ಅವತ್ತು ನೀವು ನನ್ನ ಪ್ರಾಣ ಕಾಪಾಡಿದ್ರಿ. ಇವಾಗ ನಾನು ನಿಮಗೆ ಸಹಾಯ ಮಾಡೋಕೆ ಬಂದಿದ್ದೀನಿ. ಏನ್ ಸಹಾಯ ಮಾಡ್ತೀರಾ? ಆ ಹಾವನ್ನ ಇವರು ಹಿಡಿತಾರಂತೆ ಸರ್. ಅದು ಯಾರಿಂದನೂ ಆಗಲ್ಲ ಅಂತ ಹೇಳಿದ್ರಿ, ನಿಮ್ಮಿಂದ ಆಗತ್ತಾ? ನನ್ನ ಪ್ರಾಣನ ಪಣಕ್ಕಿಟ್ಟಾದರೂ ಸರಿ, ಹಾವನ್ನ ಹಿಡಿತೀನಿ. ಅದು ಸರಿ, ಅವತ್ತು ನಮಗೆ ಊರೊಳಗೆ ಬರಬೇಡಿ ಅಂತ ಯಾಕೆ ಹೇಳಿದ್ರಿ? ಈ ಊರು ನಿಮಗೆ ಒಳ್ಳೇದಲ್ಲ, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಇದು ನಮ್ಮ ಪೂರ್ವಿಕರ ಊರು. ಈ ಊರಿಗೆ ನಾವು ಎಷ್ಟು ಮಾಡಿದ್ದೀವಿ, ದೇವಸ್ಥಾನ ಕಟ್ಸಿದೀವಿ, ಸ್ಕೂಲ್ ಕಟ್ಸಿದೀವಿ, ರೈತರಿಗೆ ಭೂಮಿ ಕೊಟ್ಟಿದ್ದೀವಿ. ಅದೇನ ನಾವು ಮಾಡಿದ ತಪ್ಪು? ನಮಗೆ ಯಾಕೆ ಹೀಗಾಗ್ತಿದೆ? ನೀವು ಮಾಡಿರೋದು ಪುಣ್ಯ ಮಾತ್ರ ಅಲ್ಲ, ಪಾಪ ಕೂಡ ಇದೆ. ಅದರ ಪ್ರತಿಫಲನೇ ಇದು. ಪಾಪನ? ಏನದು? ಮೊದಲು ಹಾವಿನ ವಿಷಯ ನೋಡೋಣ ಸರ್. ಇವರೇನೋ ಪಾಪ ಅಂತ ಹೇಳ್ತಿದ್ದಾರೆ. ಫಕೀರ್ ಅವರೇ, ಈಗ ಅದ್ರ ಬಗ್ಗೆ ಯಾಕೆ, ಮೊದಲು ಹಾವಿನ ವಿಷಯ ನೋಡೋಣ ಬನ್ನಿ. ಹಾವು ಎಲ್ಲಿದೆ? ಮನೇಲಿ ಯಾವುದೋ ಒಂದು ಜಾಗದಲ್ಲಿ ಇರುತ್ತೆ. CC ಕ್ಯಾಮ್ರಾ ನೋಡೋಣ ಬನ್ನಿ. ಬನ್ನಿ ಸರ್. ಹಾವು ಇಲ್ವಲ್ಲ ಸರ್, ಹೊರಟೋಯ್ತಾ? ಅದು ಹೋಗಲ್ಲ, ಇಲ್ಲೇ ಇರುತ್ತೆ. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಿದ್ದೀರಾ? ಒಂದು ವೇಳೆ ಮೇಡಮ್ ಅವ್ರ ರೂಮಲ್ಲಿ ಇರ್ಬೋದೇನೋ ಸರ್. ಚಾನ್ಸೇ ಇಲ್ಲ ನಾಣಿ. ಈಗಷ್ಟೇ ಇಡೀ ರೂಮ್ನ ಲಾಕ್ ಮಾಡಿ ಭದ್ರವಾಗಿ ಡೋರ್ ಲಾಕ್ ಮಾಡಿದ್ದೀನಿ. ಗಂಗಾ, ಭಯ ಪಡ್ಬೇಡ, ಬಾಗಿಲು ತೆಗಿ. ಮೇಡಮ್, ಬಾಗಿಲು ತೆಗೀರಿ ಮೇಡಮ್.
ಬಾಗ್ಲು ತೆಗೀರಿ ಮೇಡಮ್. ಡೋರ್ ಒಳಗಡೆಯಿಂದ ಲಾಕ್ ಆಗಿದೆ. ಗಂಗಾ ಗಂಗಾ ಅಮ್ಮ ಗಂಗಾ ಬಾಗಿಲು ತೆಗಿ. ಜೈ ಬೇಗ ಬಾಗಿಲು ತೆಗಿ. ಶಿಟ್, ಡೋರ್ ಒಳಗಡೆಯಿಂದ ಹೇಗೆ ಲಾಕ್ ಆಯ್ತು? ನಾನು ಹೊರಗಡೆಯಿಂದ ಅಲ್ವಾ ಲಾಕ್ ಮಾಡಿದ್ದು? ಸೆಕ್ಯೂರಿಟಿ ಸರ್, ನೀವು ಈ ಕಡೆ ಬನ್ನಿ. ಏನ್ರಿ? ನಾಗರಾಜ, ನನಗೆ ಕಚ್ಚಿ ಸಾಯಿಸೋದಕ್ಕೆ ನಿನ್ನ ಶಾಪ ಕಳಿಸಿದೆ ಅಂತ ಅರ್ಥ ಆಯ್ತು. ಸಾಯೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನನ್ನ ಹೊಟ್ಟೆಲಿರೋ ಮಗು ಯಾವ ತಪ್ಪು ಮಾಡಿಲ್ಲ. ಈ ಮನೆ ವಾರಸ್ದಾರ. ಇವನಿಗೆ ಜನ್ಮ ಕೊಡೋವರ್ಗಾದ್ರು ನನಗೆ ಕಚ್ಚಬೇಡ. ಮಗು ಹುಟ್ಟಿದ್ದಾಗೇನೆ ನನ್ನ ಪ್ರಾಣನ ತಗೋ. ಇದನ್ನು ಮೀರಿ ನಿನ್ನ ಹತ್ರ ಏನು ಕೇಳ್ಕೊಳ್ಳಲ್ಲ ನಾಗರಾಜ. ದಯವಿಟ್ಟು ನನ್ನ ಮಗುನ ಈ ಪ್ರಪಂಚಕ್ಕೆ ಬರೋದಕ್ಕೆ ಬಿಡು. ಕೈ ಮುಗ್ದು ಬೇಡ್ಕೋತೀನಿ. ಅಯ್ಯೋ ಶುರುವಾಗಿದೆ ಅನ್ಸತ್ತೆ ಕಂದ. ನಾಣಿ ಬೇಗ ಬಾಗಿಲು ತೆಗಿ.